ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹೊಸಬ್ರು ಏನಾದರೂ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕ್ಕಮಗಳೂರಲ್ಲಿರೋ ಟೂರಿಸ್ಟ್ ಪ್ಲೇಸ್ಗಳು ಯಾವ್ಯಾವುದು, 2 ಡೇಸ್ಗೆ ಯಾವ್ಯಾವ ಪ್ಲೇಸ್ಗೆ ವಿಸಿಟ್ ಮಾಡ್ಬೋದು ಎಲ್ಲದನ್ನು ತಿಳಿಸ್ಕೊಡ್ತೀನಿ. ಸೊ ನೀವು ಫಸ್ಟ್ ಮುಳ್ಳಯ್ಯನಗಿರಿ ಚೆಕ್ ಪೋಸ್ಟ್ಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ನೀವು ಚೆಕ್ ಪೋಸ್ಟ್ ಅಲ್ಲಿ ಆನ್ಲೈನ್ ಬುಕಿಂಗ್ ನ ಕಡ್ಡಾಯವಾಗಿ ತೋರಿಸಬೇಕಾಗುತ್ತೆ. ಸೊ ಆನ್ಲೈನ್ ಬುಕಿಂಗ್ ಯಾವ ತರ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಪೂರ್ತಿಯಾಗಿ ನೋಡ್ಕೊ ಬನ್ನಿ. ಸೊ ಮುಳ್ಳಯ್ಯನಗಿರಿ ಆನ್ಲೈನ್ ಬುಕಿಂಗ್ ಎಲ್ಲ ತೋರ್ಸಾದ್ಮೇಲೆ ಅಲ್ಲಿಂದ ನೀವು ಫಸ್ಟ್ ಹೋಗ್ಬೇಕಾಗಿರೋ ಪ್ಲೇಸು ಮುಳ್ಳಯ್ಯನಗಿರಿಗೆ, ಕರ್ನಾಟಕದ ಎತ್ತರವಾದ ಶಿಖರ. ಇಲ್ಲಿ ನಿಮಗೆ ಸಖತ್ತು ಮಿಸ್ಟ್ ಇರುತ್ತೆ, ಕೋಲ್ಡ್ ಕೂಡ ಇರುತ್ತೆ. ಎಲ್ಲರೂ ಆದಷ್ಟು ಒಂದು ಜರ್ಕಿನ್, ರೈನ್ ಕೋಟ್ ಈ ತರ ಕ್ಯಾರಿ ಮಾಡಿ. ಸೊ ಮುಳ್ಳಯ್ಯನಗಿರಿಗೆ ನೀವು ಓನ್ ವೆಹಿಕಲ್ ಡೈರೆಕ್ಟ್ ಆಗಿ ಹೋಗಕ್ಕಾಗಲ್ಲ. ಫಸ್ಟ್ ನೀವು ಸೀತಾಳಯ್ಯನಗಿರಿಲಿ ನಿಮ್ಮ ಗಾಡಿನ ಪಾರ್ಕಿಂಗ್ ಮಾಡಿ, ಸೊ ಅಲ್ಲಿಂದ ಜೀಪಲ್ಲಿ ಹೋಗ್ಬೇಕಾಗುತ್ತೆ. ಜೀಪಲ್ಲಿ ಪರ್ ಪರ್ಸನ್ಗೆ ಒಂದು ಸೈಡ್ 20 ರೂಪಾಯಿ ಚಾರ್ಜ್ ಮಾಡ್ತಾರೆ, 2 ಸೈಡಿಂದ 40 ರೂಪಾಯಿ ತಗೋತಾರೆ. ಜೀಪಲ್ಲಿ ನೀವು ಜಸ್ಟ್ ಒಂದು 20 ಮಿನಿಟ್ಸ್ಗೆ ಮುಳ್ಳಯ್ಯನಗಿರಿ ರೀಚ್ ಮಾಡ್ತಾರೆ. ಸೊ ಅಲ್ಲಿಂದ ನೀವು ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಮುಳ್ಳಯ್ಯಪ್ಪ ದೇವರಿದೆ, ದರ್ಶನ ಮುಗಿಸ್ಕೊಂಡು ಫೋಟೋಸ್ ವಿಡಿಯೋಸ್ ತಗೊಂಡು, ಸೊ ಅಲ್ಲಿಂದ ನೀವು ಮತ್ತೆ ಅದೇ ಜೀಪ್ ಅದರಲ್ಲೂ ಬರ್ಬೋದು, ಇಲ್ಲ ಬೇರೆ ಜೀಪಲ್ಲಾದ್ರೂ ಬರ್ಬೋದು. ಎಕ್ಸ್ಟ್ರಾ 20 ರೂಪೀಸ್ ಕೊಟ್ಟು ಬರಬೇಕಾಗುತ್ತೆ. ಸೊ ಮತ್ತೆ ಸೀತಾಳಯ್ಯನಗಿರಿಗೆ ಕರ್ಕೊಬಂದು ನಿಮಗೆ ಅಲ್ಲಿ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ನಿಮ್ಮ ಓನ್ ವೆಹಿಕಲ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಬಂದು ಹೊನ್ನಂನಳ್ಳ. ಅಲ್ಲಿಂದ ಒಂದು ಡಿಸ್ಟೆನ್ಸ್ ಒಂದು 12 ಕಿಲೋಮೀಟರ್ಸ್ ಇರ್ಬೋದು, ಒಂದು 12ರಿಂದ 13 ಕಿಲೋಮೀಟರ್ ಇರ್ಬೋದು. ಹೊನ್ನಂನಳ್ಳ ಬಂದು ಫಾಲ್ಸ್ ಆಗಿರುತ್ತೆ, ಒಂದು ಮಿನಿ ಫಾಲ್ಸ್ ಆಗಿರುತ್ತೆ, ಅದು ಕೂಡ ಸಖತ್ತಾಗಿದೆ. ಸ್ಟೆಪ್ಸ್ ಹತ್ರ ನೀವು ನಿಂತ್ಕೊಂಡು ಫೋಟೋಸ್ ಕೂಡ ತಕ್ಕೋಬಹುದು. ನೀವು ಅಲ್ಲೊಂದು 20 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲಿಂದ ಒಂದು ಒಳ್ಳೆ ಕಾಫಿ ಕುಡ್ದು ನೆಕ್ಸ್ಟ್ ಥರ್ಡ್ ಪ್ಲೇಸ್ ಬಂದು ಅಲ್ಲಿಂದ ಜಸ್ಟ್ ಒಂದು 5 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರುತ್ತೆ. ನೀವು ನೆಕ್ಸ್ಟ್ ಪ್ಲೇಸ್ ಬಂದು ಜೆರಿ ಫಾಲ್ಸ್ಗೆ ಹೋಗ್ಬೇಕಾ, ಜೆರಿ ಫಾಲ್ಸಿಗೆ ಹೋಗೋದು ಬೆಟರ್ ಅಂತ ಹೇಳ್ತೀನಿ. ಜೆರಿ ಫಾಲ್ಸ್ ಅಲ್ಲಿ ನೀವು ಓನ್ ವೆಹಿಕಲ್ ಅಲ್ಲಿ ಹೋಗೋಕ್ಕಾಗಲ್ಲ, ಸೊ ಜೀಪಲ್ಲಿ ಹೋಗ್ಬೇಕಾಗುತ್ತೆ. ಜೀಪಲ್ಲಿ ಒಂದು ಜೀಪ್ಗೆ 800 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನೀವು ಏನಾದರೂ 8 ಜನ ಇದ್ರೆ 100 ರೂಪಾಯಿ ಶೇರ್ ಮಾಡ್ಕೊಂಡು ನೀವು ಜೆರಿ ಫಾಲ್ಸ್ಗೆ ಹೋಗ್ಬೋದು. ಹೋಗ್ತಾ ದಾರಿಲಿ ನಿಮಗೆ ಆಫ್ ರೋಡಿಂಗ್ ಇರುತ್ತೆ, ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಬೋದು. ದಾರಿ ಕೂಡ ಸಕ್ಕದಾಗಿದೆ. ಒಂದು 20 to 25 ಮಿನಿಟ್ಸ್ ಅಲ್ಲಿ ನಿಮಗೆ ಜೆರಿ ಫಾಲ್ಸ್ ಹತ್ರ ರೀಚ್ ಮಾಡ್ತಾರೆ. ಅಲ್ಲಿ ನೀವು ಜೆರಿ ಫಾಲ್ಸ್ಗೆ ಬಟರ್ ಮಿಲ್ಕ್ ಫಾಲ್ಸ್ ಅಂತಾನೂ ಕರೀತಾರೆ, ಶಕೀರ್ ಅಹಮದ್ ಫಾಲ್ಸ್ ಅಂತಾನೂ ಕರೀತಾರೆ, 3 ನೇಮ್ ಇಂದ ಕರೀತಾರೆ. ಸೊ ನೀವು ಎಷ್ಟೊತ್ತು ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡ್ಕೋಬಹುದು. ಅಲ್ಲಿ ಜೆರಿ ಫಾಲ್ಸ್ ಅಲ್ಲಿ ಪ್ರೀ ವೆಡ್ಡಿಂಗ್ ಕೂಡ ಮಾಡ್ಬೋದು. ಅಲ್ಲಿಂದ ನೀವು ಮುಗಿಸ್ಕೊಂಡು ಮತ್ತೆ 30 ಮಿನಿಟ್ಸ್ ನೀವೇನಾದ್ರು ಮತ್ತೆ ವಾಪಸ್ ಜೀಪಲ್ಲಿ ಬಂದ್ರೆ ಅಲ್ಲಿಗೆ ಜೆರಿ ಫಾಲ್ಸ್ ಮುಗಿಯುತ್ತೆ. ಜೆರಿ ಫಾಲ್ಸ್ ಮುಗಿಸ್ಕೊಂಡು ನೀವು ದತ್ತಪೀಠ ಹೋಗ್ಬೇಕಾಗುತ್ತೆ. 4th ಪ್ಲೇಸ್ ಬಂದು ದತ್ತಪೀಠ. ಅಲ್ಲಿಂದ ಒಂದು 15 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರ್ಬೋದು. ದತ್ತಪೀಠದಲ್ಲಿ ಒಳ್ಳೆ ಮಿಸ್ಟಿ ವೆದರ್ ಇರುತ್ತೆ. ಅಲ್ಲಿಂದ ನಿಮಗೆ ನಿಯರಲ್ಲೇ ಮಾಣಿಕ್ಯಧಾರ ಫಾಲ್ಸ್ ಕೂಡ ಸಿಗುತ್ತೆ. ಇವೆರಡು ಪ್ಲೇಸ್ನ ಕವರ್ ಮಾಡ್ಕೊಂಡು ನೀವು ಇನ್ನೂ ಅಡಿಷ್ನಲ್ ಆಗಿ ಇನ್ನೂ ನಿಮ್ಮ ಹತ್ರ ಟೈಮ್ ಇದೆ, ಇನ್ನೂ 3 ಗಂಟೆ ಆಗಿಲ್ಲ, 4 ಗಂಟೆ ಆಗಿಲ್ಲ ಅಂತಂದರೆ, ಸೊ ಅಲ್ಲಿಂದ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ, ಗಾಳಿಕೆರೆ ಅಂತ, ಅದು ಕೂಡ ಸಖತ್ತಾಗಿದೆ. ಅಲ್ಲಿ ಪಕ್ಕದಲ್ಲೇ ಒಂದು ಕೆರೆ ಕೂಡ ಇದೆ, ಎಕ್ಸ್ಟ್ರೀಮ್ ಸಖತ್ತಾಗಿದೆ. ನೀವು ಅಲ್ಲೂ ಕೂಡ ವಿಸಿಟ್ ಮಾಡ್ಬೋದು. ಸೊ ಈಗ ಸಂಜೆ ಇಷ್ಟು ಪ್ಲೇಸ್ನ ಕವರ್ ಮಾಡೋಷ್ರೊಳಗಡೆ ಸಂಜೆ 4 ಗಂಟೆ ಆಗೋಗ್ಬಿಟ್ಟಿರುತ್ತೆ. ಸೊ ನೀವೇನಾದ್ರೂ ಸನ್ಸೆಟ್ ಪ್ಲೇಸ್ನ ನೋಡ್ತೀನಿ ಅಂತಂದ್ರೆ ನಿಮಗೆ ಎರಡು ಜಾಗನ ತಿಳಿಸ್ಕೊಡ್ತೀನಿ. ಒಂದು ಪ್ಲೇಸ್ ಬಂದು ಹಿರೇಕೊಳಲಲ್ಲಿ, ಇನ್ನೊಂದು ಸಕ್ಕರಾಯಪಟ್ಟಣದಲ್ಲಿರೋ ಅಯ್ಯನ್ ಕೆರೆ. ಸೊ ಇವೆರಡು ಪ್ಲೇಸಲ್ಲಿ ನೀವು ಸನ್ಸೆಟ್ನ ನೋಡ್ಬೋದು. ಅಲ್ಲಿ ಡೇ 1 ಕಂಪ್ಲೀಟ್ ಆಗುತ್ತೆ. ಸೊ ನೀವೇ ಹೋಮ್ ಸ್ಟೇ ಬುಕಿಂಗ್ಸ್ ಮಾಡಿರ್ತೀರಾ, ಇಲ್ಲಾಂದ್ರೆ ರೆಸಾರ್ಟ್ ಮಾಡಿರ್ತೀರಾ, ನಿಮ್ಗೆ ಏನಾದರೂ ಹೋಮ್ ಸ್ಟೇ ಡೀಟೇಲ್ಸ್ ಬೇಕು ಅಂತಂದ್ರೆ ಮೇಲ್ಗಡೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಹೋಮ್ ಸ್ಟೇನ ಅವರು ತಿಳಿಸ್ಕೊಡ್ತಾರೆ. ಹೋಮ್ ಸ್ಟೇಲಿ ನೀವು ಊಟ ಗೀಟ ಮುಗಿಸ್ಕೊಂಡು ಫೈರ್ ಕ್ಯಾಂಪ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಡ್ಯಾನ್ಸ್ ಗಿನ್ಸ್ ಮುಗಿಸ್ಕೊಂಡು ನೈಟ್ ಕಂಪ್ಲೀಟ್ ಆಗಿ ಸ್ಟೇ ಮಾಡ್ಕೊಳ್ಳಿ. ಮಾರ್ನಿಂಗ್ ಆದಷ್ಟು ಬೇಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಸೀದಾ ನೀವು ಡೇ 2 ಅಲ್ಲಿ ಫಸ್ಟ್ ಪ್ಲೇಸ್ ಬಂದು ದೇವಿರಮ್ಮ ಟೆಂಪಲ್ಗೆ ವಿಸಿಟ್ ಮಾಡಿ. ಮಾರ್ನಿಂಗ್ ದೇವಿರಮ್ಮ ಟೆಂಪಲ್ ವಿಸಿಟ್ ಮಾಡಿ ಒಂದೊಳ್ಳೆ ವೈಬ್ ಸಿಗುತ್ತೆ ನಿಮಗೆ. ಇನ್ನು ಸೆಕೆಂಡ್ ಪ್ಲೇಸ್ ಬಂದು ಕಲ್ಲತ್ತಿಗಿರಿ ಬಂದು ಒಂದು ವಾಟರ್ ಫಾಲ್ ಆಗಿರುತ್ತೆ. ಒಂದು ವೆಹಿಕಲ್ಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಷ್ಟೇ, ಆನ್ಲೈನ್ ಬುಕಿಂಗ್ ಏನು ಮಾಡಬೇಕು ಅಂತ ಇಲ್ಲ. ಸೊ ಕಲ್ಲತ್ತಿಗಿರಿ ಮುಗಿಸ್ಕೊಳ್ಳಿ. ಕಲ್ಲತ್ತಿಗಿರಿಲಿ ನೀವು ಸ್ನಾನ ಮಾಡೋದ್ರಿಂದ ಚರ್ಮ ಕಾಯಿಲೆ ಏನಾದರೂ ಇದ್ರೂ ಅಲ್ಲಿ ಕ್ಲಿಯರ್ ಆಗುತ್ತೆ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ, ನೀವು ಅಲ್ಲಿ ದರ್ಶನ ಮುಗಿಸ್ಕೊಂಡು ಥರ್ಡ್ ಪ್ಲೇಸ್ ಬಂದು ನೀವು ಡೇ 2 ಅಲ್ಲಿ ಥರ್ಡ್ ಪ್ಲೇಸ್ ಬಂದು ಹೆಬ್ಬೆ ಫಾಲ್ಸ್ಗೆ ಹೋಗಿ. ಈ ಹೆಬ್ಬೆ ಫಾಲ್ಸ್ ಚಿಕ್ಕಮಗಳೂರಿನ ಟಾಲೆಸ್ಟ್ ವಾಟರ್ ಫಾಲ್ ಆ್ಯಂಡ್ ಬ್ಯೂಟಿಫುಲ್ ವಾಟರ್ ಫಾಲ್ ಅಂತ ಹೇಳ್ತೀನಿ. ನೀವು ಚೆಕ್ ಪೋಸ್ಟ್ ಅಲ್ಲಿ ನಿಮ್ಮ ಓನ್ ವೆಹಿಕಲ್ ನಿಲ್ಲಿಸಬೇಕಾಗುತ್ತೆ. ಇಲ್ಲೂ ಕೂಡ ನೀವು ಓನ್ ವೆಹಿಕಲ್ ಅಲ್ಲಿ ಹೋಗೋಕ್ಕಾಗಲ್ಲ, ಯಾಕಂತಂದ್ರೆ ಟೈಗರ್ ರಿಸರ್ವ್ ಫಾರೆಸ್ಟ್ ಒಳಗಡೆ ಇರೋದ್ರಿಂದ ನೀವು ಅವ್ರ ಓನ್ ಜೀಪಲ್ಲೇ ಹೋಗ್ಬೇಕಾಗುತ್ತೆ. ಸೊ ನೀವು ಜೀಪಲ್ಲಿ ಹೋಗೋದಾದ್ರೆ ಪರ್ ಪರ್ಸನ್ಗೆ 710 ರೂಪಾಯಿ ಚಾರ್ಜ್ ಮಾಡ್ತಾರೆ.
ಸುತ್ತ ಆಫ್ ರೋಡಿಂಗ್ ಕೂಡ ಇರುತ್ತೆ. ಹತ್ರ ಒಂದು ಗಂಟೆಯಿಂದ 1.5 ಗಂಟೆ ಟೈಮ್ ತಗೋತಾರೆ. ಈ ವಾಟರ್ ಫಾಲ್ಗೆ ಬೆಸ್ಟ್ ಟೈಮ್, ವಿಸಿಟ್ ಟೈಮ್ ಯಾವುದು ಅಂತಂದರೆ ಜೂನ್ ತಿಂಗಳಿಂದ ಡಿಸೆಂಬರ್ ತಿಂಗಳು ತನಕ ಬೆಸ್ಟ್ ವಿಸಿಟ್ ಟೈಮ್ ಆಗಿರುತ್ತೆ. ಹೋಗ್ತಾ 1.5 ಗಂಟೆ, ಬರ್ತಾ 1.5 ಗಂಟೆ, 3 ಗಂಟೆ ಅಲ್ಲೇ ಎಗ್ರೋಗುತ್ತೆ. ನಿಮಗೆ ಆ ಜೀಪ್ ಪಾಯಿಂಟ್ ಅಲ್ಲಿಂದ ನಿಲ್ಲಿಸಿ ಜಸ್ಟ್ ಒಂದು 15 ಮಿನಿಟ್ಸ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದರೆ ನೀವು ಹೆಬ್ಬೆ ಫಾಲ್ಸ್ನ ರೀಚ್ ಆಗ್ಬೋದು. ಹೆಬ್ಬೆ ಫಾಲ್ಸಲ್ಲಿ ನಿಮಗೆ 1 ಅವರ್ ಟೈಮ್ ಕೊಡ್ತಾರೆ. 1 ಅವರ್ ಟೈಮ್ ಮುಗಿಸ್ಕೊಂಡು ನೀವು ವಾಪಸ್ ರಿಟರ್ನ್ ಅದೇ ಜೀಪಲ್ಲಿ ಬರಬೇಕಾಗುತ್ತೆ. ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಹೆಬ್ಬೆ ಫಾಲ್ಸ್ ಮುಗಿಸ್ಕೊಂಡು ಮತ್ತೆ ಚೆಕ್ ಪೋಸ್ಟಿಗೆ ಬರ್ತೀರಾ. ಚೆಕ್ ಪೋಸ್ಟಿಂದ ಬಂದಾದ್ಮೇಲೆ ಅಲ್ಲೇ ನಿಯರಲ್ಲಿರೋ ಕೆಮ್ಮಣ್ಗುಂಡಿ ಸಿಗುತ್ತೆ. ಕೆಮ್ಮಣ್ಗುಂಡಿ ಇದು 4th ಪ್ಲೇಸ್ ಆಗುತ್ತೆ. ಕೆಮ್ಮಣ್ಗುಂಡಿ ಅಲ್ಲೇ ಒಂದು 20 ರೂಪೀಸ್ ಎಂಟ್ರಿ ಟಿಕೆಟ್ ಇರುತ್ತೆ. ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು ಅಂತ ಏನಿಲ್ಲ. ಕೆಮ್ಮಣ್ಗುಂಡಿ ಮುಗಿಸ್ಕೊಂಡು ಇನ್ನು 5th ಪ್ಲೇಸ್ ಬಂದು ಝೆಡ್ ಪಾಯಿಂಟ್ ಟ್ರೆಕ್ಕಿಂಗ್ ಆಗುತ್ತೆ. ಝೆಡ್ ಪಾಯಿಂಟ್ಗೆ ಪರ್ ಪರ್ಸನ್ಗೆ 50 ರೂಪೀಸ್ ಎಂಟ್ರಿ ಟಿಕೆಟ್ ಇರುತ್ತೆ. ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು ಅಂತ ಏನಿಲ್ಲ. ಒಂದು ಸೈಡ್ 3 ಕಿಲೋಮೀಟರ್ಸ್ ಅಂದರೆ ಟೋಟಲ್ 6 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. ಒನ್ ಆಫ್ ದಿ ಬ್ಯೂಟಿಫುಲ್ ಟ್ರೆಕ್ಕಿಂಗ್ ಅಂತಲೇ ಹೇಳ್ತೀನಿ. ಸಕ್ಕತ್ತಾಗಿದೆ. ಮಸ್ಟು ಎಲ್ಲರೂ ಕೂಡ ವಿಸಿಟ್ ಮಾಡಿ. ನಿಮ್ಮ ಹತ್ರ ಬೇಡ್ಕೊತೀನಿ, ದಯವಿಟ್ಟು ಎಲ್ಲರೂ ಕಸ ಎಲ್ಲೂ ಬಿಸಾಕ್ಬಿಡಿ, ಹಾಳಾಗುತ್ತೆ. ಸೊ ಆದಷ್ಟು ಡಸ್ಟ್ಬಿನ್ನ ಯೂಸ್ ಮಾಡಿ ಅಂತ ಕೇಳ್ಕೊತೀನಿ. ಇದು ಡೇ 2 ಅಂದರೆ 10 ಪ್ಲೇಸ್ ನಿಮಗೆ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ಇನ್ನೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಈ ಚಾನಲ್ ಇರೋದೇ ನಿಮಗೋಸ್ಕರ. ನೀವು ಯಾವ್ಯಾವ ಪ್ಲೇಸ್ನ ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಾನು ಅದನ್ನು ಇಲ್ಲಿಂದನೇ ನಿಮಗೆ ತೋರಿಸ್ತಾ ಹೋಗ್ತೀನಿ, ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರೋ ಯಾವ್ಯಾವ ವಾಟರ್ ಫಾಲ್ ಇದೆ, ಎಷ್ಟು ವಾಟರ್ ಫಾಲ್ ಇದೆ, ಯಾವ ಫಾಲ್ಸ್ಗೆ ಎಷ್ಟು ಅಮೌಂಟ್ ತಗೋತಾರೆ, ಯಾವ ಫಾಲ್ಸ್ಗೆ ಜೀಪಲ್ಲಿ ಹೋಗ್ಬೋದು, ಯಾವ ಫಾಲ್ಸ್ಗೆ ನಿಮ್ಮ ಓನ್ ವೆಹಿಕಲಲ್ಲಿ ಹೋಗ್ಬೋದು ಅಂತ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಾಟರ್ ಫಾಲ್ ವಿಡಿಯೋ ಬೇಕು ಅಂತಂದರೆ ದಯವಿಟ್ಟು ಎಲ್ಲರೂ ವಾಟರ್ ಫಾಲ್ ಅಂತ ಕಮೆಂಟ್ ಮಾಡಿ, ಆದಷ್ಟು ಬೇಗ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.